ಇವತ್ತಿನ ವಿಡಿಯೋದಲ್ಲಿ ನಾವು ಈಸಿಯಾಗಿ ಮನೆಯಲ್ಲೇ ಸೇಜ್ವಾನ್ ಚಟ್ನಿ ಮಾಡಿಕೊಂಡು ಸೇಜ್ವಾನ್ ರೈಸ್ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್. ನಾನಿಲ್ಲೊಂದು 20 ಪೀಸಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಗ್ಲಾಸಸ್ ನೀರನ್ನು ಕುದಿಯೋಕೆ ಇಡಬೇಕು. ಈ ಥರ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮೆಣಸಿನ್ಕಾಯಿ ಹಾಕ್ತೀವಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು 15 ನಿಮಿಷ 20 ನಿಮಿಷ ನೆನೆಯೋಕೆ ಬಿಡೋಣ. ಒಂದು ಮೀಡಿಯಮ್ ಸೈಜಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇವಾಗ ಒಂದು 20 ನಿಮಿಷ ಆಗಿದೆ. ಇವಾಗ ಇದು ನೀಟಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿದೆ. ಇವಾಗ ಇದನ್ನು ನಾವು ತೆಗೆದು ಒಂದು ಮಿಕ್ಸರ್ ಗ್ರೈಂಡರಲ್ಲಿ ಹಾಕೊಳ್ಳೋಣ. ಹಾಕ್ಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡೋಣ. ನೋಡಿ ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಕಡಾಯಲ್ಲಿ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಬೆಳ್ಳುಳ್ಳಿ ಮತ್ತು ಚೂರು ಶುಂಠಿ ಈ ಥರ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಕೆಂಪಾದ್ಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋಣ. ಒಂದು 2-3 ಟೇಬಲ್ ಸ್ಪೂನಷ್ಟು ವಿನೇಗರ್ ಹಾಕೊಳ್ಳೋಣ. ಅದಷ್ಟು ಉಪ್ಪು. ನೀವು ಒಂದು ಸ್ವಲ್ಪ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಹಾಕೋಬೋದು. ನಮ್ಮ ಹತ್ರ ಸದ್ಯಕ್ಕೆ ಅವೈಲೇಬಲ್ ಇಲ್ಲ, ಅದಕ್ಕೆ ನಾನು ಹಾಕೊಳ್ಳಿಲ್ಲ. ಒಂದು 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಆಯಿಲ್ ಬಿಡೋದಂತ ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಒಂದೆರಡು ನೋಡಿದಕ್ಕೆ ಅಕ್ಕಿ ಹಾಕೊಳ್ಳೋಣ. ಅಕ್ಕಿನ ನೀಟಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಇದು ಕ್ಲೋಸ್ ಮಾಡಿದ್ದೀನಿ. ಒಂದು 2 ರಿಂದ 3 ವಿಸಿಲ್ ತಗೊಳ್ಳೋಣ. 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಕ್ಯಾರೆಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಕ್ಯಾಪ್ಸಿಕಮ್. ನಾನೆಲ್ಲ ತರಕಾರಿನೂ ಉದ್ದ ಹೆಚ್ಚಿಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಒಂದು 2 ನಿಮಿಷ. ಒಂದು 5ಕ್ಕೆ ಒಂಚೂರು ಉಪ್ಪು ಹಾಕೋಣ. ಆವಾಗಲೇ ರೈಸು ಕೂಡ ಉಪ್ಪು ಹಾಕಿದ್ದೀವಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಮತ್ತು ಒಂಚೂರು ಅರಿಶಿನ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೊಂಡು ತಿರ್ಗಾ ಒಂದು ನಿಮಿಷ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಗ್ರೀನ್ ಬಟಾಣಿ ಹಾಕ್ತಾ ಇದ್ದೀನಿ ನಾನು. ನೀವಿದ್ರೆ ಎಲೆಕೋಸು ಮತ್ತು ಸೋಯಾಬೀನು ಅವನ್ನ ಬೇಕಾದ್ರೆ ಹಾಕೋಬೋದು. ಈ ಥರ ತರಕಾರಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋಣ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಇವಾಗ ಈ ಸ್ಟೇಜಲ್ಲಿ ನಾವು ಹೋಮ್ ಮೇಡು ಸೇಜ್ವಾನ್ ಚಟ್ನಿ ಯಾವಾಗ ಹೇಗೆ ಮಾಡೋದು ಅಂತ ಮೊದಲು ತೋರಿಸ್ಕೊತೀನಲ್ಲ, 1 ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಸೇಜ್ವಾನ್ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಬೇಕು ಅಂತಂದರೆ ನೀವು ಜಾಸ್ತಿ ಬೇಕಾದರೆ ಹಾಕೋಬೋದು. ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಬೇಕಾದರೆ ಹಾಕೋದು. ನನಗೆ ಚೆನ್ನಾಗಿ ಮಾಡಿಸ್ಕೊಳ್ಳೋಣ. ಈ ಥರ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ರೈಸ್ ಹಾಕ್ಕೊಳ್ಳೋಣ. ಈ ಥರ ನೀಟಾಗಿ
ಕಲಿಸ್ಕೊಂಡಾದ್ಮೇಲೆ ಫೈನಲಾಗಿ ನಾವು ಇದಕ್ಕೆ ಧನಿಯಾ ಹಾಕೋಣ. ನೋಡಿ ಹೋಮ್ ಮೇಡ್ ಶೇಜ್ವಾನ್ ರೈಸ್ ರೆಡಿಯಾಗಿದೆ. ಈ ಥರ ಈಸಿಯಾಗಿ ಮನೆಯಲ್ಲೇ ಶೇಜ್ವಾನ್ ಚಟ್ನಿ ಮಾಡಿಕೊಂಡು ಶೇಜ್ವಾನ್ ರೈಸ್ ಮಾಡ್ಕೊಂಡು